ಸರ್, ಇವತ್ತು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಪ್ರೆಸ್ ಮೀಟ್ ಮಾಡಲಾಗಿದೆ. ಭಾರತದ ಮಹಿಳೆಯರ ಸ್ಥಿತಿಗತಿಗಳು 2014ನಿಂದ 2024ವರೆಗೆ ದಶಕದ ಅನುಭವಗಳು ಅಂತಂದು ಒಂದು ಪುಸ್ತಕ ಈ BJP ಸರ್ಕಾರ ಬಂದಿದ ಮೇಲೆ ಏನೆಲ್ಲ ಅನ್ಯಾಯಗಳಾಗಿದ್ದಾವೆ ಮಹಿಳೆಯರ ಮೇಲೆ, ದಬ್ಬಾಳಿಕೆಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳು ಏನೇನಾಗಿದ್ದಾವೆ ಅಂತಂದು ಒಂದು ಸಣ್ಣದು ಪುಸ್ತಕ ಬಿಡುಗಡೆ ಮಾಡಿದ್ದೀವಿ ಸರ್. ಹಾಗಾಗಿ ನಮ್ಮನ್ನು ಕರೆಯಲಾಗಿದೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಎಲ್ಲಿ ಉದಾಹರಣೆ ಕೇಳ್ತೀವಿ, ಬಿಲ್ಕಿಸ್ ಬಾನು ಅನ್ನೋಂಥವ್ರ ಮೇಲೆ ಅತ್ಯಾಚಾರಿಗಳನ್ನು ಕಠಿಣವಾದ ಶಿಕ್ಷೆ ಆಗಬೇಕು ಅಂತಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಾಗ ಅವ್ರನ್ನ ಅರೆಸ್ಟ್ ಮಾಡಿದರು. ಮತ್ತು ಇವರು ನಮ್ಮ ಮೋದಿ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಅಂತಂದರೆ, ಆಗಸ್ಟ್ 15ನೇ ತಾರೀಕು ಅವ್ರನ್ನ ಸನ್ನಡತನಿಂದ ಅವ್ರನ್ನ ಅಂದರೆ ಅತ್ಯಾಚಾರಿಗಳನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಅದು ನಾವು ಮುಖ್ಯವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಅವ್ರನ್ನ ಸನ್ನಡತ ಅಂತಂದು ಯಾವ ಲೆಕ್ಕದಲ್ಲಿ ಅವ್ರನ್ನ ಅಂದರೆ ಮಹಿಳೆಯರ ಮೇಲೆ ಅಷ್ಟೆಲ್ಲ ಅನ್ಯಾಯಗಳಾಗಿದ್ರೇ ಒಂದು ತುಂಬು ಗರ್ಭಿಣಿಯನ್ನು ಅತ್ಯಾಚಾರ ಮಾಡಿದಾಗ ಸಣ್ಣ ಕೂಸು ಇದಾಗಿತ್ತು ಅಂಥವ್ರ ಮೇಲೆ ಮತ್ತು ಅವ್ರಿಗೆ ಯಾವತ್ತು ಕಠಿಣಗಾರ ಶಿಕ್ಷೆ ಆಗಿದ್ದವ್ರನ್ನ ಸನ್ನಡತ ಮೇಲೆ ಬಿಡುಗಡೆ ಮಾಡಿದ್ರು. ಅದು ತೀವ್ರವಾಗಿ ದೊಡ್ಡ ಮಟ್ಟದಲ್ಲಿ ನಾವು ಖಂಡನೆ ಮಾಡ್ತೀವಿ. ಮತ್ತು ಅದೇ ರೀತಿಯಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಪೆಟ್ರೋಲು, ಡೀಸೆಲ್ಲು ಮತ್ತು ಅಡುಗೆ ಎಣ್ಣೆ ಪ್ರತಿಯೊಂದೂ ಜಾಸ್ತಿ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಅನುದಾನ ಏನು ಕೊಡಬೇಕೋ ಅಕ್ಕಿ ಕೊಡ್ತೀವಿ ಅಂತಂದು ಅವರು ಮತ್ತು ಅದಕ್ಕೇನೈತೆ ರಾಜ್ಯ ಸರ್ಕಾರದಿಂದ ಕೊಡೋದನ್ನು ಅವರು ಕಡಿತ ಮಾಡಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಮತ್ತು ಬೇರೆ ಬೇರೆ ಮಹಿಳೆಯರ ಮಧ್ಯದಲ್ಲಿ ಅವ್ರನ್ನ ಬಿಡುಗಡೆ ಮಾಡಿದರು. ಮತ್ತು ಅದೇ ರೀತಿಯಲ್ಲಿ ಕುಸ್ತಿಪಟ್ಟಿಗಳು ಅಂತಂದು ಅವ್ರ ಮೇಲೆ ಬ್ರಿಜ್ಭೂಷಣ್ ಅವರು ದೊಡ್ಡ ಮಟ್ಟದಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಾನಂತಂದು ಇದು ಮಾಡಿದಾಗೂ ಅದಕ್ಕೂ ಅವರು ಏನು ಸರಿಯಾದಂಥ ಉತ್ತರ ಕೊಟ್ಟಿಲ್ಲ. ಇಂಥವೆಲ್ಲವೂ ಮಹಿಳಾ ಪರವಾಗಿ ಇಲ್ಲ ಸರ್ಕಾರ. ಹಾಗಾಗಿ ಮಹಿಳಾ ಪರವಾಗಿರುವಂಥ ಸರ್ಕಾರ ಬೇಕು ನಮಗೆ ಅಂತಂದು ನಾವು ಜನರ ಮಧ್ಯದಲ್ಲಿ ನಾವು ಮತ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಈ ಸಣ್ಣ ಪುಸ್ತಕ ಬಿಡುಗಡೆ ಮಾಡಿ ಆ ಪುಸ್ತಕ ಮುಖಾಂತರ ನಾವು ಏನೇನಾಗಿದೆ ಅವೆಲ್ಲವೂ ಜನರಿಗೆ ಮನವೊಲಿಸಿ ನಾವು ಹೆಂಗನ್ನ ಮಾಡಿ BJP ಸರ್ಕಾರನ ಸೋಲಿಸಬೇಕು, ಸಂವಿಧಾನ ಉಳಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಸಂಘಟನೆಯಿಂದ BJP ಸರ್ಕಾರವನ್ನು ಸೋಲಿಸಬೇಕು ಮತ್ತು ಮಹಿಳಾ ಪರ, ಜನರ ಪರ ಯಾರು ಆಡಳಿತ ಮಾಡ್ತಾರೆ ಅವರನ್ನು ನಾವು ಗೆಲ್ಲಿಸಬೇಕು ಅನ್ನುವಂಥದ್ದು ನಮ್ಮ ಜನವಾದಿ ಮಹಿಳಾ ಸಂಘಟನೆ ತೀರ್ಮಾನ ಮಾಡಿದೆ. ಅದೇ ರೀತಿಯಾಗಿ ನಾವು ಮಹಿಳೆಯರ ಮಧ್ಯೆ ಮತ್ತು ಕೂಲಿ ಕಾರ್ಮಿಕರ ಮಧ್ಯೆ ಮತ್ತು ರೈತರ ಮಧ್ಯೆ ಹೋಗಿ ನಾವು ಎಲ್ಲರಿಗೂ ಪ್ರಚಾರ ಮಾಡುವಂಥದ್ದು. ಮತ್ತು ಈ BJP ಸರ್ಕಾರ ಬಂದಾಗಿನಿಂದ ಮಹಿಳೆಯರಿಗೆ ಸರಿಯಾಗಿ ಸ್ಥಾನಮಾನ ಇಲ್ಲ, ಅಂದರೆ ಗೌರವ ಕೂಡ ಇಲ್ಲ. ಹಾಗಾಗಿ ಈ BJP ಸರ್ಕಾರವನ್ನು ಸೋಲಿಸೋದೇ ನಮ್ಮ ಮೂಲ ಉದ್ದೇಶ, ಗುರಿ ಆಗಿದೆ. ಮತ್ತು ಈ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ಗ್ಯಾಸ್ ಬೆಲೆ ಆಗಿರ್ಬೋದು, ಸಿಲಿಂಡ್ರ್ ಬೆಲೆ, ಆಮೇಲೆ ಬೆಲೆ ಏರಿಕೆಯಿಂದ ಎಷ್ಟೋ ಜನ ನರಳ್ತಾ ಇದ್ದಾರೆ, ಸಾಲ ಕಟ್ಟಲಾರ್ದೇ ಸಾಯ್ತಾ ಇದ್ದಾರೆ. ಆಮೇಲೆ ರೈತರು ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಇದನ್ನು ಅಂದರೆ ಈ ಸರ್ಕಾರ ಜನರ ಪರವಾಗಿ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಆದರೆ ಜನ ಸ್ವಲ್ಪ ಮುಂದೆ ಬಂದು ಅವರು ಕೂಡ ಹೌದು ಈ ರೀತಿ ಇದೆ ಅಂಥೇಳಿ ಬರಬೇಕು ಅನ್ನುವಂಥದ್ದು ನಮ್ಮ ಒಂದು ಜನವಾದಿ ಮಹಿಳಾ ಸಂಘಟನೆಯ ಅನಿಸಿಕೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.